ಈಡೇರಿಸೋಕೆ ಆಗದ ಭರವಸೆಗಳನ್ನೆಲ್ಲ ಕೊಟ್ರೆ ಏನೆಲ್ಲ ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ 2023ರಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಏನೇನೆಲ್ಲ ಆಶ್ವಾಸನೆಗಳ ಸುರಿಮಳೆಯನ್ನೇ ಸುರಿಸಿದ್ರು ಅಂದ್ರೆ ಈಗ ಆ ಸುರಿಮಳೆಯಲ್ಲಿ ಅವರೇ ಕೊಚ್ಚಿ ಹೋಗ್ತಿದ್ದಾರೆ. ಈ ಪ್ರಮುಖ ವಿದ್ಯಮಾನದ ಸಮಗ್ರ ವಿಶ್ಲೇಷಣೆಯೇ ರಾಜಕೀಯ ಎಳೆ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನಿರೀಕ್ಷಿತ ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಅಲ್ಪಸಂಖ್ಯಾತ ಸಮುದಾಯ. ಹೀಗ್ಯಾಕಾಯ್ತು? ಇಂಥ ಅಸಮಾಧಾನಕ್ಕೆ ಕಾರಣವಾದ್ರೂ ಏನು? ಕಾಂಗ್ರೆಸ್ ಮಾಡಿದ ತಪ್ಪೇನು? ರಾಜಕೀಯ ಘೋಷಣೆಗಳು ತಂದ ಆಪತ್ತೇನು? ರಾಜಕೀಯ ಹಿನ್ನೆಲೆ ಏನು? ಇದೆಲ್ಲದರ ಬಗ್ಗೆ ಎಳೆ ಎಳೆಯಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ನಿಮ್ಮ ಮುಂದೆ. ಮಿತಿಮೀರಿದ ಕೈ ಭರವಸೆ, ಈಡೇರಿಸಲಾಗದ ಈ ನಿರಾಸೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹಲವು ಭರವಸೆಗಳನ್ನು ನೀಡಿತ್ತು. ಈಗ ಈ ಸರ್ಕಾರವು ತನ್ನ ಅಧಿಕಾರದ 3 ವರ್ಷದ ಮೈಲಿಗಲನ್ನು ಪೂರ್ಣಗೊಳಿಸಿರುವಂತಹ ಸಂದರ್ಭದಲ್ಲಿ ತಾನೇ ಕೊಟ್ಟಿದ್ದಂತಹ ಮಾತಿನ ಅಡಕತ್ತರಿಗೆ ಸಿಲುಕಿ ಒದ್ದಾಡ್ತಾ ಇದೆ. ವಿವಾದದ ಕೇಂದ್ರ 5 ಮಾತು. ಈಗ ಒಂದು ಈಡೇರಿಸಿದ್ದಾಯಿತು. 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಪ್ರಯತ್ನದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಭರವಸೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಅಧಿಕಾರಕ್ಕೆ ಬಂದರೆ ಇದನ್ನೆಲ್ಲ ಈಡೇರಿಸೋಕೆ ಸಾಧ್ಯನಾ ಅಂತಾನೂ ಕೂಡ ಯೋಚಿಸದೆ ಆಶ್ವಾಸನೆಗಳ ಮಹಾಪುರವನ್ನೇ ಹರಿಸಿಬಿಟ್ರು. ಈ ಪೈಕಿ ಕಾಂಗ್ರೆಸ್ ಆಗ ಕೊಟ್ಟಂತಹ ಮಾತುಗಳ ಪೈಕಿ 5 ಭರವಸೆ ಈಗ ಸರ್ಕಾರದ ಬುಡಕ್ಕೆ ಬಂದಿದೆ. ಅದು ಯಾವ್ಯಾವ ಮಾತು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಟ್ಟ ಮಾತು 1, ಕೋಮುದ್ವೇಷದ ಹರಡುವವರ ಮೇಲೆ ಕ್ರಮ. 2023ರ ರಾಜ್ಯ ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತರಿಗೆ ಕೊಟ್ಟ ಭರವಸೆಗಳ ಪೈಕಿ ಮೊದಲನೆಯದು ರಾಜ್ಯದಲ್ಲಿ ದ್ವೇಷ ಮತ್ತು ಭಯದ ವಾತಾವರಣವನ್ನ ಸೃಷ್ಟಿಸುತ್ತಿರುವಂತಹ ಕೋಮು ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಈಗ ಇದನ್ನೇ ಹಿಡಿದುಕೊಂಡಿರುವಂತಹ ಅಲ್ಪಸಂಖ್ಯಾತ ಸಂಘಟನೆಗಳು ನುಡಿದಂತೆ ನಡೆಯಿರಿ ಅಂತ ಪಟ್ಟು ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಈ ಭರವಸೆ ಈಡೇರಿಸುವಲ್ಲಿ ವಿಫಲವಾಗಿದೆ ಅಂತ ಅಲ್ಪಸಂಖ್ಯಾತ ಸಮುದಾಯ ಆರೋಪಿಸಿದೆ. ಅವರ ಪ್ರಮುಖ ಆಪಾದನೆ ಏನಪ್ಪಾ ಅಂದ್ರೆ ಕೋಮು ಸಂಘಟನೆಗಳು ಮುಸ್ಲಿಂ ಬಾಹುಳ್ಯದ ಸೂಕ್ಷ್ಮ ಪ್ರದೇಶಗಳಲ್ಲಿ ಮತ್ತು ಮಸೀದಿಗಳ ಬಳಿ ಮೆರವಣಿಗೆ ರ್ಯಾಲಿಗಳನ್ನ ನಡೆಸ್ತಾ ಇದ್ದು ಇದರಿಂದ ಉದ್ವಿಗ್ನತೆ ಉಂಟಾಗ್ತಾ ಇದೆ. ಇಂತಹ ತಪ್ಪು ಮಾಡುವವರ ವಿರುದ್ಧ ಸರ್ಕಾರ ಯಾವುದೇ ಕಠಿಣ ನಿಯಂತ್ರಣ ಅಥವಾ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಅಂತ ಅವರು ದೂರ್ತಾ ಇದ್ದಾರೆ. ಕೊಟ್ಟ ಮಾತು 2, ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು. ಈ ಹಿಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಗೋಹತ್ಯೆ ನಿಷೇಧ ಕಾಯ್ದೆಯಿಂದಾಗಿ ರೈತರು, ಜಾನುವಾರು ವ್ಯಾಪಾರಿಗಳು, ಕಟುಕರು, ಸಾರಿಗೆದಾರರು ಮತ್ತು ಸಣ್ಣ ಹೋಟೆಲ್ ನಡೆಸುವವರು ಹಾಗೂ ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರ ಜೀವನೋಪಾಯಕ್ಕೆ ಭಾರಿ ಪಟ್ಟು ಬಿದ್ದಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮೊದಲು ಈ ಕಾಯ್ದೆಯನ್ನ ತೀವ್ರವಾಗಿ ವಿರೋಧಿಸಿತ್ತು ಮತ್ತು ಅಧಿಕಾರಕ್ಕೆ ಬಂದರೆ ಈ ಕಾಯ್ದೆಯನ್ನ ರದ್ದುಗೊಳಿಸುವುದಾಗಿ ಭರವಸೆ ಕೂಡ ನೀಡಿತ್ತು. ಆದರೆ ಈಗ ಆ ಕಾಯ್ದೆಯನ್ನ ರದ್ದುಗೊಳಿಸುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಅಂತ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದರು. ಕೊಟ್ಟ ಮಾತು 3, 4% ಮೀಸಲಾತಿ ಗುಟ್ಟು, ಶೀಘ್ರ ಘೋಷಣೆಗೆ ಪಟ್ಟು. ಈ ಹಿಂದಿನ ಬಿಜೆಪಿ ಸರ್ಕಾರವು ಮುಸ್ಲಿಮರಿಗಿದ್ದಂತಹ 4% ಮೀಸಲಾತಿಯನ್ನು ರದ್ದುಗೊಳಿಸಿ ಅದನ್ನು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಗೆ ಹಂಚಿಕೆ ಮಾಡಿತ್ತು. ಆಗ ಕಾಂಗ್ರೆಸ್ ಇದನ್ನ ತೀವ್ರವಾಗಿ ವಿರೋಧಿಸಿತ್ತು. ಚುನಾವಣೆ ವೇಳೆ ತಾವು ಅಧಿಕಾರಕ್ಕೆ ಬಂದ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಈ ಮೀಸಲಾತಿಯನ್ನ ಮರುಸ್ಥಾಪಿಸುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ಆದರೆ ವರ್ಷಗಳು ಕಳೆದರೂ ಇದು ಇನ್ನೂ ಕೂಡ ಜಾರಿಯಾಗಿಲ್ಲ. ಕೊಟ್ಟ ಮಾತು 4, ಮತಾಂತರ ನಿಷೇಧ ಕಾಯ್ದೆ ರದ್ದು. ಅಧಿಕಾರಕ್ಕೆ ಬಂದ ಮೇಲಿಲ್ಲ ಸತ್ತು. ವಿಧಾನಸಭಾ ಚುನಾವಣೆಗೂ ಮುನ್ನ ಮತಾಂತರ ನಿಷೇಧ ಕಾಯ್ದೆ ರದ್ದುಗೊಳಿಸುವುದಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಒಕ್ಕೂರಲಿನಿಂದ ಹೇಳಿದರು. ಬಿಜೆಪಿ ತಂದಿದ್ದ ವಿವಾದಾತ್ಮಕ ಮತಾಂತರ ನಿಷೇಧ ಕಾಯ್ದೆಯನ್ನು ರದ್ದುಗೊಳಿಸಲು ನಿರ್ಧರಿಸಿತ್ತು. ಆದರೆ ಸಚಿವ ಸಂಪುಟದ ಅನುಮೋದನೆ ಸಿಕ್ಕಿದ್ರೂ ಈ ಕಾಯ್ದೆಯನ್ನು ಅಧಿಕೃತವಾಗಿ ರದ್ದುಗೊಳಿಸುವಂತಹ ಮಸೂದೆಯು ವಿಧಾನಸಭೆಯ ಕಾರ್ಯಸೂಚಿಯಿಂದ ನಿಗೂಢವಾಗಿ ಮಾಯವಾಯಿತು. ಕಾಯ್ದೆ ರದ್ದತಿಯ ಮಸೂದೆಯನ್ನ ಸದನದಲ್ಲಿ ಮಂಡಿಸಿ ಅಂಗೀಕರಿಸದೇ ಇರುವಂತಹ ಕಾರಣ ಬಿಜೆಪಿ ಕಾಲದ ಮತಾಂತರ ನಿಷೇಧ ಕಾಯ್ದೆ ಈಗಲೂ ಕೂಡ ಜಾರಿಯಲ್ಲಿದೆ. ಕೊಟ್ಟ ಮಾತು 5, ಶಾಲೆಗಳಲ್ಲಿ ಮತ್ತೆ ಹಿಜಾಬ್. ಕೊಟ್ಟಿದ್ದು ಇದೊಂದೇ ಜವಾಬ್. ಈ 4 ಹೊರತುಪಡಿಸಿದರೆ ಇನ್ನು ಶಾಲೆಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ಪಡೆಯುವ ಭರವಸೆಯನ್ನು ಕೂಡ ನೀಡಿದ್ದ ಕಾಂಗ್ರೆಸ್ ಮೊನ್ನೆ ಅಲ್ಪಸಂಖ್ಯಾತರ ಸಮಾವೇಶದ ವೇಳೆ ಒತ್ತಡಕ್ಕೆ ಮಣಿದು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ನಿಷೇಧದ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಇನ್ನು ಎಸ್ಐಆರ್ ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಇದಕ್ಕೂ ಅಲ್ಪಸಂಖ್ಯಾತ ಸಮುದಾಯದಿಂದ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾನೆ ಇದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯ ಬಗ್ಗೆ ಸಮುದಾಯವು ತೀವ್ರ ಆತಂಕವನ್ನು ವ್ಯಕ್ತಪಡಿಸಿದೆ. ಹೆಸರು ಅಥವಾ ವಿಳಾಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಕೂಡ ಅಲ್ಪಸಂಖ್ಯಾತರು, ವಲಸಿಗರು, ದಲಿತರು ಮತ್ತು ವಿದ್ಯಾರ್ಥಿಗಳ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಬಹುದು ಅಂತ
ನಾಗರಿಕ ಹಕ್ಕುಗಳು ಸಂಘಟನೆಗಳು ಎಚ್ಚರಿಸಿವೆ. ಯಾವುದೇ ನಿಜವಾದ ಮತದಾರರಿಗೆ ತೊಂದರೆಯಾಗುವುದಿಲ್ಲ ಅಂತ ಸಿಎಂ ಭರವಸೆ ನೀಡಿದ್ರೂ ಕಿರುಕುಳವನ್ನು ತಡೆಯಲು ಯಾವುದೇ ಗಟ್ಟಿಯಾದ ವ್ಯವಸ್ಥೆ ಇಲ್ಲ ಅಂತ ಸಂಘಟನೆ ಕಾರ್ಯಕರ್ತರು ಹೇಳಿದ್ದಾರೆ. ಈಗ ಅಲ್ಪಸಂಖ್ಯಾತ ಒಕ್ಕೂಟವು ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಭರವಸೆಗಳನ್ನು ಈಡೇರಿಸಲು ಕಟ್ಟುನಿಟ್ಟಾದ ಗಡುವನ್ನು ವಿಧಿಸಿದೆ. ಆದರೆ ಎಲ್ಲಾ ಭರವಸೆಗಳನ್ನು ಈಡೇರಿಸಲಾಗದೆ ಕಾಂಗ್ರೆಸ್ ಸರ್ಕಾರ ಈಗ ಅಡಕತ್ತರಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಇದೇ ಇಂದಿನ ರಾಜಕೀಯ ಎಳೆಯಾಗಿದೆ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕನ್. ಈಡೇರಿಸೋಕೆ ಆಗದ ಭರವಸೆಗಳನ್ನೆಲ್ಲ ಕೊಟ್ರೆ ಏನೆಲ್ಲ ಅನುಭವಿಸಬೇಕಾಗತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ 2023ರಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಏನೇನೆಲ್ಲ ಆಶ್ವಾಸನೆಗಳ ಸುರಿಮಳೆಯನ್ನೇ ಸುರಿಸಿದ್ರು ಅಂದ್ರೆ ಈಗ ಆ ಸುರಿಮಳೆಯಲ್ಲಿ ಅವರೇ ಕೊಚ್ಚಿ ಹೋಗ್ತಿದ್ದಾರೆ. ಈ ಪ್ರಮುಖ ವಿದ್ಯಮಾನದ ಸಮಗ್ರ ವಿಶ್ಲೇಷಣೆಯೇ ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅನಿರೀಕ್ಷಿತ ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಅಲ್ಪಸಂಖ್ಯಾತ ಸಮುದಾಯ. ಹೀಗ್ಯಾಕಾಯ್ತು? ಇಂಥ ಅಸಮಾಧಾನಕ್ಕೆ ಕಾರಣವಾದ್ರೂ ಏನು? ಕಾಂಗ್ರೆಸ್ ಮಾಡಿದ ತಪ್ಪೇನು? ರಾಜಕೀಯ ಘೋಷಣೆಗಳು ತಂದ ಆಪತ್ತೇನು? ರಾಜಕೀಯ ಹಿನ್ನೆಲೆಯೇನು? ಇದೆಲ್ಲದರ ಬಗ್ಗೆ ಎಳೆಯಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ನಿಮ್ಮ ಮುಂದೆ. ಮಿತಿಮೀರಿದ ಕೈ ಭರವಸೆ, ಈಡೇರಿಸಲಾಗದೆ ನಿರಾಸೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹಲವು ಭರವಸೆಗಳನ್ನು ನೀಡಿತ್ತು. ಈಗ ಈ ಸರ್ಕಾರವು ತನ್ನ ಅಧಿಕಾರದ 3 ವರ್ಷದ ಮೈಲಿಗಲನ್ನು ಪೂರ್ಣಗೊಳಿಸಿರುವಂತಹ ಸಂದರ್ಭದಲ್ಲಿ ತಾನೇ ಕೊಟ್ಟಿದ್ದಂತಹ ಮಾತಿನ ಅಡಕತ್ತರಿಗೆ ಸಿಲುಕಿ ಒದ್ದಾಡ್ತಾ ಇದೆ. ವಿವಾದದ ಕೇಂದ್ರ 5 ಮಾತು. ಈಗ ಒಂದು ಈಡೇರಿಸಿದ್ದಾಯಿತು. 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಪ್ರಯತ್ನದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಭರವಸೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ಅಧಿಕಾರಕ್ಕೆ ಬಂದರೆ ಇದನ್ನೆಲ್ಲ ಈಡೇರಿಸೋಕೆ ಸಾಧ್ಯನಾ ಅಂತಾನೂ ಕೂಡ ಯೋಚಿಸದೆ ಆಶ್ವಾಸನೆಗಳ ಮಹಾಪುರವನ್ನೇ ಹರಿಸಿಬಿಟ್ರು. ಈ ಪೈಕಿ ಕಾಂಗ್ರೆಸ್ ಆಗ ಕೊಟ್ಟಂತಹ ಮಾತುಗಳ ಪೈಕಿ 5 ಭರವಸೆ ಈಗ ಸರ್ಕಾರದ ಬುಡಕ್ಕೆ ಬಂದಿದೆ. ಅದು ಯಾವ್ಯಾವ ಮಾತು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಟ್ಟ ಮಾತು 1, ಕೋಮು ದ್ವೇಷದ ಹರಡುವವರ ಮೇಲೆ ಕ್ರಮ. 2023ರ ರಾಜ್ಯ ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತರಿಗೆ ಕೊಟ್ಟ ಭರವಸೆಗಳ ಪೈಕಿ ಮೊದಲನೆಯದು ರಾಜ್ಯದಲ್ಲಿ ದ್ವೇಷ ಮತ್ತು ಭಯದ ವಾತಾವರಣವನ್ನ ಸೃಷ್ಟಿಸುತ್ತಿರುವಂತಹ ಕೋಮು ಸಂಘಟನೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿ ಹೇಳಿದರು. ಈಗ ಇದನ್ನೇ ಹಿಡಿದುಕೊಂಡಿರುವಂತಹ ಅಲ್ಪಸಂಖ್ಯಾತ ಸಂಘಟನೆಗಳು ನುಡಿದಂತೆ ನಡೆಯಿರಿ ಅಂತ ಪಟ್ಟು ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಈ ಭರವಸೆ ಈಡೇರಿಸುವಲ್ಲಿ ವಿಫಲವಾಗಿದೆ ಅಂತ ಅಲ್ಪಸಂಖ್ಯಾತ ಸಮುದಾಯ ಆರೋಪಿಸಿದೆ. ಅವರ ಪ್ರಮುಖ ಆಪಾದನೆ ಏನಪ್ಪಾ ಅಂದ್ರೆ ಕೋಮು ಸಂಘಟನೆಗಳು ಮುಸ್ಲಿಂ ಬಾಹುಳ್ಯದ ಸೂಕ್ಷ್ಮ ಪ್ರದೇಶಗಳಲ್ಲಿ ಮತ್ತು ಮಸೀದಿಗಳ ಬಳಿ ಮೆರವಣಿಗೆ ರ್ಯಾಲಿಗಳನ್ನ ನಡೆಸ್ತಾ ಇದ್ದು ಇದರಿಂದ ಉದ್ವಿಗ್ನತೆ ಉಂಟಾಗ್ತಾ ಇದೆ. ಇಂತಹ ತಪ್ಪು ಮಾಡುವವರ ವಿರುದ್ಧ ಸರ್ಕಾರ ಯಾವುದೇ ಕಠಿಣ ನಿಯಂತ್ರಣ ಅಥವಾ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಅಂತ ಅವರು ದೂರ್ತಾ ಇದ್ದಾರೆ. ಕೊಟ್ಟ ಮಾತು 2, ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು. ಈ ಹಿಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಗೋಹತ್ಯೆ ನಿಷೇಧ ಕಾಯ್ದೆಯಿಂದಾಗಿ ರೈತರು, ಜಾನುವಾರು ವ್ಯಾಪಾರಿಗಳು, ಕಟುಕರು, ಸಾರಿಗೆದಾರರು ಮತ್ತು ಸಣ್ಣ ಹೋಟೆಲ್ ನಡೆಸುವವರು ಹಾಗೂ ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರ ಜೀವನೋಪಾಯಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮೊದಲು ಈ ಕಾಯ್ದೆಯನ್ನ ತೀವ್ರವಾಗಿ ವಿರೋಧಿಸಿತ್ತು ಮತ್ತು ಅಧಿಕಾರಕ್ಕೆ ಬಂದರೆ ಈ ಕಾಯ್ದೆಯನ್ನ ರದ್ದುಗೊಳಿಸುವುದಾಗಿ ಭರವಸೆ ಕೂಡ ನೀಡಿತ್ತು. ಆದರೆ ಈಗ ಆ ಕಾಯ್ದೆಯನ್ನ ರದ್ದುಗೊಳಿಸುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಅಂತ ಪಶುಸಂಗೋಪನೆ ಸಚಿವ ಕೆ. ವೆಂಕಟೇಶ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದರು. ಕೊಟ್ಟ ಮಾತು 3, 4% ಮೀಸಲಾತಿ ಗುಟ್ಟು, ಶೀಘ್ರ ಘೋಷಣೆಗೆ ಪಟ್ಟು. ಈ ಹಿಂದಿನ ಬಿಜೆಪಿ ಸರ್ಕಾರವು ಮುಸ್ಲಿಮರಿಗಿದ್ದಂತಹ 4% ಮೀಸಲಾತಿಯನ್ನು ರದ್ದುಗೊಳಿಸಿ ಅದನ್ನು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಗೆ ಹಂಚಿಕೆ ಮಾಡಿತ್ತು. ಆಗ ಕಾಂಗ್ರೆಸ್ ಇದನ್ನ ತೀವ್ರವಾಗಿ ವಿರೋಧಿಸಿತ್ತು. ಚುನಾವಣೆ ವೇಳೆ ತಾವು ಅಧಿಕಾರಕ್ಕೆ ಬಂದ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಈ ಮೀಸಲಾತಿಯನ್ನ ಮರುಸ್ಥಾಪಿಸುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ಆದರೆ ವರ್ಷಗಳು ಕಳೆದರೂ ಇದು ಇನ್ನೂ ಕೂಡ ಜಾರಿಯಾಗಿಲ್ಲ. ಕೊಟ್ಟ ಮಾತು 4, ಮತಾಂತರ ನಿಷೇಧ ಕಾಯ್ದೆ ರದ್ದು. ಅಧಿಕಾರಕ್ಕೆ ಬಂದ ಮೇಲಿಲ್ಲ ಸತ್ತು. ವಿಧಾನಸಭಾ ಚುನಾವಣೆಗೂ ಮುನ್ನ ಮತಾಂತರ ನಿಷೇಧ ಕಾಯ್ದೆ ರದ್ದುಗೊಳಿಸುವುದಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಒಕ್ಕೂರಲಿನಿಂದ ಹೇಳಿದರು. ಬಿಜೆಪಿ ತಂದಿದ್ದ ವಿವಾದಾತ್ಮಕ ಮತಾಂತರ ನಿಷೇಧ ಕಾಯ್ದೆಯನ್ನು ರದ್ದುಗೊಳಿಸಲು ನಿರ್ಧರಿಸಿತ್ತು. ಆದರೆ ಸಚಿವ ಸಂಪುಟದ ಅನುಮೋದನೆ ಸಿಕ್ಕಿದ್ರೂ ಈ ಕಾಯ್ದೆಯನ್ನ ಅಧಿಕೃತವಾಗಿ ರದ್ದುಗೊಳಿಸುವಂತಹ ಮಸೂದೆಯು ವಿಧಾನಸಭೆಯ ಕಾರ್ಯಸೂಚಿಯಿಂದ ನಿಗೂಢವಾಗಿ ಮಾಯವಾಯಿತು. ಕಾಯ್ದೆ ರದ್ದತಿಯ ಮಸೂದೆಯನ್ನ ಸದನದಲ್ಲಿ ಮಂಡಿಸಿ ಅಂಗೀಕರಿಸದೇ ಇರುವಂತಹ ಕಾರಣ ಬಿಜೆಪಿ ಕಾಲದ ಮತಾಂತರ ನಿಷೇಧ ಕಾಯ್ದೆ ಈಗಲೂ ಕೂಡ ಜಾರಿಯಲ್ಲಿದೆ. ಕೊಟ್ಟ ಮಾತು 5, ಶಾಲೆಗಳಲ್ಲಿ ಮತ್ತೆ ಹಿಜಾಬ್. ಕೊಟ್ಟಿದ್ದು ಇದೊಂದೇ ಜವಾಬ್.
ಈ 4 ಹೊರತುಪಡಿಸಿದರೆ ಇನ್ನು ಶಾಲೆಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ಪಡೆಯುವ ಭರವಸೆಯನ್ನು ಕೂಡ ನೀಡಿದ್ದ ಕಾಂಗ್ರೆಸ್ ಮೊನ್ನೆ ಅಲ್ಪಸಂಖ್ಯಾತರ ಸಮಾವೇಶದ ವೇಳೆ ಒತ್ತಡಕ್ಕೆ ಮಣಿದು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ನಿಷೇಧದ ಆದೇಶವನ್ನು ವಾಪಸ್ ಪಡೆದಿದ್ದಾರೆ. ಇನ್ನು ಎಸ್ಐಆರ್ ಅಂದ್ರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ. ಇದಕ್ಕೂ ಅಲ್ಪಸಂಖ್ಯಾತ ಸಮುದಾಯದಿಂದ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾನೆ ಇದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯ ಬಗ್ಗೆ ಸಮುದಾಯವು ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದೆ. ಹೆಸರು ಅಥವಾ ವಿಳಾಸದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೂ ಕೂಡ ಅಲ್ಪಸಂಖ್ಯಾತರು, ವಲಸಿಗರು, ದಲಿತರು ಮತ್ತು ವಿದ್ಯಾರ್ಥಿಗಳ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಡಬಹುದು ಅಂತ ನಾಗರಿಕ ಹಕ್ಕುಗಳು ಸಂಘಟನೆಗಳು ಎಚ್ಚರಿಸಿವೆ. ಯಾವುದೇ ನಿಜವಾದ ಮತದಾರರಿಗೆ ತೊಂದರೆಯಾಗುವುದಿಲ್ಲ ಅಂತ ಸಿಎಂ ಭರವಸೆ ನೀಡಿದ್ರೂ ಕಿರುಕುಳವನ್ನು ತಡೆಯಲು ಯಾವುದೇ ಗಟ್ಟಿಯಾದ ವ್ಯವಸ್ಥೆ ಇಲ್ಲ ಅಂತ ಸಂಘಟನೆ ಕಾರ್ಯಕರ್ತರು ಹೇಳಿದ್ದಾರೆ. ಈಗ ಅಲ್ಪಸಂಖ್ಯಾತ ಒಕ್ಕೂಟವು ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಭರವಸೆಗಳನ್ನು ಈಡೇರಿಸಲು ಕಟ್ಟುನಿಟ್ಟಾದ ಗಡುವನ್ನು ವಿಧಿಸಿದೆ. ಆದರೆ ಎಲ್ಲಾ ಭರವಸೆಗಳನ್ನು ಈಡೇರಿಸಲಾಗದೆ ಕಾಂಗ್ರೆಸ್ ಸರ್ಕಾರ ಈಗ ಅಡಕತ್ತರಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಇದೇ ಇಂದಿನ ರಾಜಕೀಯ ಎಳೆಯಾಗಿದೆ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್.